ಇನ್ನು ರಾಹುಲ್ ಗಾಂಧಿಗೂ RSSಗೂ ಮೊದಲೇ ಎಣ್ಣೆ ಸೀಗೆಕಾಯಿ ತರ ಇದೆ. ಅದರ ನಡುವೆ ಕೂಡ ಕಾಂಗ್ರೆಸ್ ಅವರಿಗೆ ಏನಾದರೂ ಒಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿಲ್ಲ ಅಂತಂದ್ರೆ ಸಮಾಧಾನನೇ ಆಗಲ್ವೇನೋ ಅಂತ ಅನ್ಸುತ್ತೆ. ರಾಹುಲ್ ಗಾಂಧಿಗೂ RSSಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಇದೆ. RSS ಬಗ್ಗೆ ಚಕಾರ ಎತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಉರಿ ಅಂತ ಉರಿಕಾರುತ್ತೆ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ನೋಡಿದ್ರೆ ಪದೇ ಪದೇ ವಿವಾದವನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಬಂದು RSS ವಿಚಾರಕ್ಕೆ ತಗ್ಲಾಕೊಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. DCM DK ಶಿವಕುಮಾರ್ ಬಳಿಕ ಈಗ ಡಾಕ್ಟರ್ G ಪರಮೇಶ್ವರ್ ಅವರ ಸರದಿ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಆಗಸ್ಟ್ 22ನೇ ತಾರೀಕು ಸದನ ನಡೆಯುವಂತಹ ಸಂದರ್ಭದಲ್ಲಿ RSS ಗೀತೆ ನಮಸ್ತೆ ಸದಾ ವತ್ಸಲೆ ಅಂತ ಹಾಡಿ DK ಶಿವಕುಮಾರ್ ಅವರು ಹೈಕಮಾಂಡ್ನ ಒಂದು ಸಿಟ್ಟಿಗೆ ಕಾರಣರಾಗಿದ್ರು. ಹೈಕಮಾಂಡ್ ಗರಂ ಆದ ಬಳಿಕ ಕ್ಷಮೆ ಕೋರುವಂತ ಸಂದರ್ಭ ಕೂಡ ಎದುರಾಗಿತ್ತು. ಇದೀಗ ABVP ಕಾರ್ಯಕ್ರಮದಲ್ಲಿ ಸಚಿವ ಪರಮೇಶ್ವರ್ ಅವರು ಭಾಗಿಯಾಗಿದ್ರು. ತುಮಕೂರಿನ ತಿಪ್ಟೂರಿನಲ್ಲಿ ABVP ರಥೋತ್ಸವ ಇತ್ತು. ರಾಣಿ ಅಬ್ಬಕ್ಕ ದೇವಿಯ 500ನೇ ಜಯಂತಿ ಕಾರ್ಯಕ್ರಮ ಇತ್ತು. ಪಂಜಿನ ಮೆರವಣಿಗೆ ವೇಳೆ ಪುಷ್ಪಾರ್ಚನೆ ಮಾಡಿದ್ರು ಪರಮೇಶ್ವರ್. ಅದಕ್ಕೆ ಅವರು ಸಮಜಾಯಿಷಿನೂ ಕೊಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆಗೆ ಗೃಹ ಸಚಿವರು ಸಮರ್ಥನೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ಸಿಗ ಅಂತ ನಿರೂಪಿಸಬೇಕಾದಂತ ಅವಶ್ಯಕತೆ ನನಗಿಲ್ಲ. ಅವತ್ತು DK ಶಿವಕುಮಾರ್ ಕ್ಷಮೆ ಕೋರಿದಂತೆ ಪರಮೇಶ್ವರ್ ಅವರು ಕೂಡ ಕ್ಷಮೆ ಕೋರ್ಬೇಕಾ? ಹೈಕಮಾಂಡ್ ಬಳಿ ವಿಷಯವನ್ನ ತಲುಪಿಸ್ತಾರ ಅವರ ಹಿತಶತ್ರುಗಳು? ಯಾಕಂದ್ರೆ ಪರಮೇಶ್ವರ್ ಅವರೇ ಅವರ ಒಂದು ಸಮರ್ಥನೆ ಕೊಡುವಂತ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾನು ಕಾಂಗ್ರೆಸ್ಸಿಗ ಅಂತ ನಿರೂಪಿಸಬೇಕಾದಂತ ಅವಶ್ಯಕತೆ ಇಲ್ಲ. ವಿವಾದ ಮಾಡ್ಕೊಳ್ಳೋರು ಬೇಕಾದ್ರೆ ಮಾಡ್ಕೊಳ್ಳಿ, ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಸಾಯುವಾಗ್ಲೂ ಕಾಂಗ್ರೆಸ್ಸಿಗನಾಗೆ ಸಾಯ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಆ ದೃಶ್ಯಗಳಲ್ಲಿ ಗಮನಿಸಬಹುದು. ರಾಣಿ ಅಬ್ಬಕ್ಕ ದೇವಿಯ 500ನೇ ಜಯಂತಿ ಕಾರ್ಯಕ್ರಮದ ABVP ರಥೋತ್ಸವ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಕಾರ್ನಿಂದ ಕೆಳಗಿಳಿದು ಹೋಗಿ ಪುಷ್ಪಾರ್ಚನೆಯನ್ನ ಮಾಡಿ ಬರ್ತಾರೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ABVP ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂ ಹಾಕೋಗಿ ಸ್ವಾಮಿ ಅಂದ್ರು. ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ABVP ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದ್ರೂ ಯಾರಾದ್ರೂ ಕಾಂಟ್ರವರ್ಸಿ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ನಾನು ಯಾವ ABVP ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ಪರಮೇಶ್ವರ್ ಸಾಹೇಬರು ಇವತ್ತು ನಮ್ಮ ಗೌರವಾನ್ವಿತ ಗೃಹ ಮಂತ್ರಿಗಳಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇವತ್ತು ಅಧ್ಯಕ್ಷರಾಗಿ ಕಟ್ಟ ಕಾಂಗ್ರೆಸ್ಸಿಗರಾಗಿ ಇವತ್ತು ಇಲ್ಲಿನವರೆಗೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನೀವು ಅವರಿಗೆ ಮಾತಾಡಿ. ಪರಮೇಶ್ವರ್ ಸಾಹೇಬರು ಇವತ್ತು ನಮ್ಮ ಗೌರವಾನ್ವಿತ ಗೃಹ ಮಂತ್ರಿಗಳಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇವತ್ತು ಅಧ್ಯಕ್ಷರಾಗಿ ಕಟ್ಟ ಕಾಂಗ್ರೆಸ್ಸಿಗರಾಗಿ ಇವತ್ತು ಇಲ್ಲಿನವರೆಗೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನೀವು ಅವರಿಗೆ ಮಾತಾಡಿ. ಪರಮೇಶ್ವರ್ ಸಾಹೇಬರು ಇವತ್ತು ನಮ್ಮ ಗೌರವಾನ್ವಿತ ಗೃಹ ಮಂತ್ರಿಗಳಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇವತ್ತು ಅಧ್ಯಕ್ಷರಾಗಿ ಕಟ್ಟ ಕಾಂಗ್ರೆಸ್ಸಿಗರಾಗಿ ಇವತ್ತು ಇಲ್ಲಿನವರೆಗೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನೀವು ಅವರಿಗೆ ಮಾತಾಡಿ. ನನಗೆ ಈಗ ಯಾರೋ ಟಿವಿಯವರು ಈಗ ಕೇಳಿದ್ರು, ಇಂಗ್ಲಿಷ್ ಟಿವಿಯವರು, ನನಗಿನ್ನ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ. ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ ಆಮೇಲೆ ಮಾತಾಡ್ತೀನಿ. ನನಗೆ ಈಗ ಯಾರೋ ಟಿವಿಯವರು ಈಗ ಕೇಳಿದ್ರು, ಇಂಗ್ಲಿಷ್ ಟಿವಿಯವರು, ನನಗಿನ್ನ ಗೊತ್ತಿಲ್ಲ. ಎಸ್, ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ ಸರ್. ಯಾಕೋ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು RSSನ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ರು. ಈಗ DK ಶಿವಕುಮಾರ್ ಅವ್ರ ತರಾನೇ ಪರಮೇಶ್ವರ್ ಅವರು ಸಾರಿ ಕೇಳುವಂತ ಪ್ರಸಂಗ ಏನಾದ್ರೂ ಬರುತ್ತಾ? ಹೇಗೆ? ಸೆಪ್ಟೆಂಬರ್ ಕ್ರಾಂತಿ ಅಂತ ನಾವು ಹೇಳಿದ್ವಿ. ಇದು RSS ಕ್ರಾಂತಿ. ರಾಜಣ್ಣವರು ಕೂಗಿ ನಮ್ಮನ್ನು ಕರೆದು ಹೇಳಿದ್ದಾರೆ, ಸೆಪ್ಟೆಂಬರಲ್ಲಿ ಏನೋ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಬಂದ ಕೂಡಲೇ ಎಲ್ಲೋ ನಡುಕ ಎಲ್ಲರಲ್ಲಿ ಶುರುವಾಗಿದೆ ಕಾಂಗ್ರೆಸ್ಸಿಗರಲ್ಲಿ. ಏನೋ ಆಗ್ಬಿಡುತ್ತನೋ, ಏನೋ ಇದೇನೋ, ಇಲ್ಲದೆ ರಾಜಣ್ಣನವರು ಅಂತವ್ರು ಹೇಳ್ತಾರೇನೋ ಕ್ರಾಂತಿ ಅಂತ ಪಾಪ ರಾಜಣ್ಣನವ್ರದ್ದೇ ಒಂದು ಕ್ರಾಂತಿ ಆಯಿತು. ಅದರ ನಂತರ ಈಗ
ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಹಾಡಿದ ರೀತಿ ಇದೆಯಲ್ಲ, ಆ ನಾಲೆಜ್ ಇದೆಯಲ್ಲ, ಐ ಅಪ್ರಿಷಿಯೇಟ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಸ್ಟಾರ್ಟ್ ಮಾಡ್ತಾರಲ್ಲ, ವೇ ಆಫ್, ಅದೇನು ಕಲ್ತ್ಕೊಂಡು ಬಂದದ್ದಲ್ಲ. ನೀವು ನೋಡಿ, ಅದು ಬಾಯ್ ಹಾರ್ಟಾಗಿ ಹೇಳ್ತಾರೆ. ಅದನ್ನು ಹೇಳುವ ರೀತಿನೂ ಇದೆ ಅಲ್ವಾ, ಅದೊಂದು ಮುಗ್ಧತೆ ಇತ್ತು, ಅದರಲ್ಲಿ ಕಾನ್ಫಿಡೆನ್ಸ್ ಇತ್ತು, ಅದರಲ್ಲಿ ಟ್ರುತ್ ಇತ್ತು. ನನಗೆ ಇದರಲ್ಲಿ ವಿಪರ್ಯಾಸ ಏನು ಗೊತ್ತಾ, ದಿನ ಒಂದು ಚಿಕ್ಕ ಪಾಕೆಟಲ್ಲಿ ಭಾರತದ ಸಂವಿಧಾನವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ತಿರುಗ್ತಾ ಇದ್ದಾರಲ್ಲ, ಅವರಿಗೆ ಐ ಡೋಂಟ್ ನೋ ವೆದರ್ ದೇ ಆರ್ ವರ್ಕಿಂಗ್ ಅಂಡರ್ ಇಂಡಿಯನ್ ಸಂವಿಧಾನದ ಪ್ರಕಾರ ವರ್ಕ್ ಮಾಡ್ತಾ ಇದ್ದಾರೋ ಅಥವಾ ಕಾಂಗ್ರೆಸ್ಗೆ ಇನ್ನೊಂದೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಧರ್ಮ ಆಗಲಿ, ಆಚರಣೆ ಆಗಲಿ, ಅವನ ನಂಬಿಕೆ ಆಗಲಿ, ಅಥವಾ ಅವನು ಏನನ್ನು ಅವನು ಇಷ್ಟಪಡ್ತಾನೆ ಅದರಲ್ಲಿ ಹೇಳುವುದರಲ್ಲಿ ರಾಹುಲ್ ಗಾಂಧಿ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಆಗಲಿ ಪರಮೇಶ್ವರ್ ಆಗಲಿ ಮಾಡಬೇಕಾಗಿಲ್ಲ. ಅವರಿಗೆ ಅವ್ರದ್ದೇ ಆದ ಸ್ವಾತಂತ್ರ್ಯ ಇದೆ. ಅವರೇನು ಓಟ್ ಹಾಕುವಾಗ ನೀವು ಆರ್ ಎಸ್ ಎಸ್ ಮತ್ತು ABVP ಅದೇನು ಉಗ್ರ ಸಂಘಟನೆಗಳಲ್ಲ, ಭಾರತದಲ್ಲಿರುವ 2 ಸಂಸ್ಥೆಗಳದು, ದೇಶಕ್ಕಾಗಿ ದುಡಿದಂತಹ 2 ಸಂಸ್ಥೆಗಳದು. ಅದೊಂದು ವಿಂಗ್ ಅಂತ ಇಟ್ಕೊಳ್ಳುವಪ್ಪ. ನಿಮಗೆ ಆ ಪಾಲಿಟಿಕಲ್ಲಿ ನಿಮಗೆ ಅದರಲ್ಲಿ ವಿರೋಧ ಇರ್ಬೋದು, ಅಂದ ಮಾತ್ರಕ್ಕೆ ನಿಮಗೆ RSS ಅಲ್ಲಿ ಇದ್ದವನು ಯಾರು ಕಾಂಗ್ರೆಸ್ಗೆ ಓಟ್ ಬೇಡ ಅಂತ ಹೇಳ್ತಾರೆ ಇವರು? RSS ಐಡಿಯಾಲಜಿ ಇದ್ದವನು ಯಾರು ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ ಅಂತ ಹೇಳ್ತಾರಾ? ನಮಗೆ ಅವರ ಓಟ್ ಅಗತ್ಯ ಇಲ್ಲ ಅಂತ ಹೇಳ್ತಾರಾ? ಇಲ್ಲ, ಅಲ್ಲಿನೂ ಹೋಗಿ ಮತಭಿಕ್ಷೆ ಬೇಡ್ತಾರೆ. ನೋಡ್ರೆ, ನೀವು RSS ಅಲ್ಲಿ ಹೋಗಿಬೇಕಾದ್ರೆ ನಮಗೊಂದು ಓಟ್ ಹಾಕ್ರಿ ಅಂತ ಬೇಡ್ತಾರೆ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಕೆಲವು ನೀವು ನೋಡಿದ್ರು, ಕೆಲವು ರಾಜಕಾರಣಿಗಳು ಸೀದಾ ಹೇಳ್ತಾರೆ, ಬೇಡ್ರಿ ನಮಗೆ ಅನ್ಯ ಧರ್ಮೀಯರ ಮತನೇ ಬೇಡ ರೀ, ಐ ಡೋಂಟ್ ವಾಂಟ್, ನಾನು ಸೋತ್ರೆ ಸೋಲ್ತೀನಿ, ವಿನ್ ಆದರೆ ವಿನ್ ಆಗ್ತೀನಿ, ಬಿಡ್ಬಿಡ್ರಿ ನಮಗೆ ಬೇಡ ರೀ ಅಂತ ವಿವಾದ ಸೃಷ್ಟಿಸಿದವರು ಇದ್ದಾರೆ.